ನಮಸ್ಕಾರ ಮೈ ಡಿಯರ್ ಫುಡ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಮತಾಸ್ ರೆಸಿಪಿ. ನಮ್ಮ ಬೆಂಗಳೂರು ಫೇಮಸ್ ದೊಣ್ಣೆ ಬಿರಿಯಾನಿನ ಪರ್ಫೆಕ್ಟ್ ಕಲರ್ ಎಕ್ಸಾಕ್ಟ್ ಟೇಸ್ಟಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಟಿಪ್ಸ್ ಜೊತೆಗೆ. ಸೊ ಇದೇ ಇವತ್ತಿನ ಮಮತಾಸ್ ರೆಸಿಪಿ, ದಿ ಅಥೆಂಟಿಕ್ ಬೆಂಗಳೂರು ಚಿಕನ್ ದೊಣ್ಣೆ ಬಿರಿಯಾನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಲರ್ ಇದೆ ಅಂತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ ಶುರು ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಜೀರಾ ರೈಸ್ ತಗೊಳ್ತಿದ್ದೀನಿ. ಸಣ್ಣಕ್ಕಿ GTS ಬುಲೆಟ್ಟು. ಇದನ್ನು ತೊಳೆದು ಒಂದು 30 ನಿಮಿಷ ನೆನೆಸ್ಕೊಳ್ತಿದ್ದೀನಿ. ನೆಕ್ಸ್ಟ್ ಚಿಕನ್ ಮ್ಯಾರಿನೇಷನ್ಗೆ 3/4 ಕೆಜಿಯಷ್ಟು ದೊಡ್ಡ ಸೈಜ್ ಚಿಕನ್ ಪೀಸಸ್ನ ಚೆನ್ನಾಗಿ ತೊಳೆದು ಅದಕ್ಕೆ 1 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಅರಿಶಿನ, ಅರ್ಧ ಹೋಳು ನಿಂಬೆ ರಸ, 1 ಟೇಬಲ್ ಸ್ಪೂನ್ ಮೊಸರು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 30 ನಿಮಿಷ ನೆನೆಸಿದ್ರೆ ಚಿಕನ್ ಸಾಫ್ಟಾಗಿರುತ್ತೆ. ಹೋಟೆಲ್ ಸಾಫ್ಟ್ ಚಿಕನ್ ಸೀಕ್ರೆಟ್ ಇದೇನೆ. ಬಿರಿಯಾನಿ ಮಸಾಲೆಗೆ 2 ಪಲಾವ್ ಎಲೆ, 3 ದೊಡ್ಡ ಮರಾಠಿ ಮೊಗ್ಗು, 3 ಚಿಕ್ಕ ಮರಾಠಿ ಮೊಗ್ಗು, ಏಲಕ್ಕಿ 3, ಲವಂಗ 6, ಚಕ್ಕೆ 2, ಕಲ್ಲು ಸ್ವಲ್ಪ, ಸ್ಟಾರು 2, ಜಾಪತ್ರೆ ಸ್ವಲ್ಪ, ಗುಂಟೂರು ಮೆಣಸಿನ್ಕಾಯಿ 2, ಜೀರಿಗೆ 1 ಟೀ ಸ್ಪೂನ್, ಸೋಂಪು 1 ಟೀ ಸ್ಪೂನ್, ಮೆಣಸು 1 ಟೀ ಸ್ಪೂನ್, ಧನಿಯಾ 1 ಟೀ ಸ್ಪೂನ್, ಕಸ್ತೂರಿ ಮೇಥಿ ಸ್ವಲ್ಪ. ಬೇಕಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಧನಿಯಾ ನಾನೀಗ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಆಯಿತು. ಬಿರಿಯಾನಿ ಮಸಾಲ ರೆಡಿ. ಅಯ್ಯೋ ಇಷ್ಟೆಲ್ಲ ಯಾರು ಮಾಡ್ತಾರೆ ಅಂದ್ಕೋಬೇಡಿ, ಇದು ತುಂಬ ಇಂಪಾರ್ಟೆಂಟ್ ಮಸಾಲೆ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ಗ್ರೀನ್ ಮಸಾಲೆಗೆ 1 ದೊಡ್ಡ ಸೈಜ್ ಬೆಳ್ಳುಳ್ಳಿ 2, ಶುಂಠಿ 1 ಇಂಚು, ಹಸಿಮೆಣಸಿನ್ಕಾಯಿ 7, ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಪುದೀನ ಸೊಪ್ಪು. 1 ಕೆಜಿಗಾದರೆ 1 ಹಿಡಿ ಪೂರ್ತಿ ತೊಗೋತೀವಿ. ಈರುಳ್ಳಿ ಸಣ್ಣ ಸೈಜ್ದು ಅರ್ಧ. ಇದನ್ನೆಲ್ಲ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಂಡು ರುಬ್ಕೊಳ್ಳೋಣ. ಹಾಗೇನೂ ರುಬ್ಕೊಳ್ಬೋದು, ಬಟ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಇರಲ್ಲ, ಕಲರ್ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಗ್ರೀನ್ ಮಸಾಲೆ ಮತ್ತು ಬಿರಿಯಾನಿ ಮಸಾಲೆನೇ ಮೇನ್ ಫ್ಲೇವರ್ ಕೊಡೋದು ದೊಣ್ಣೆ ಬಿರಿಯಾನಿಗೆ. ಉಪ್ಪು ಹಾಕೋದ್ರಿಂದ ಮಸಾಲೆ ಕಲರ್ ಚೇಂಜ್ ಆಗಲ್ಲ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಟೊಮೆಟೊ ತಗೊಳ್ತಿದ್ದೀನಿ. ಈಗ ಕುಕ್ಕರ್ ಬಿಸಿಗಿಟ್ಟು ಅದು ಬಿಸಿ ಆದಮೇಲೆ 4 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ 1 ಚಕ್ಕೆ, 4 ಲವಂಗ, 2 ಏಲಕ್ಕಿ, 2 ಪಲಾವ್ ಎಲೆ, 1 ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥದ್ದನ್ನ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಗ್ರೀನ್ ಮಸಾಲೆ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ, ಮಸಾಲೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ ಹಾಕಿ ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ ಈಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ. ಈಗ ಅರಿಶಿನ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿದ್ದೀನಿ. ನೋಡಿ ಈಗ ಚಿಕನಲ್ಲಿರೋ ನೀರು ಕಮ್ಮಿ ಆಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ನಾವು ಮಾಡಿಟ್ಕೊಂಡಿರೋಂಥ ಫ್ರೆಶ್ ಬಿರಿಯಾನಿ ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಅರಿಶಿನ ಹಾಕಿದ್ಮೇಲೆ ಕಲರ್ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ ಚಿಕನ್ ಬ್ರೈಟ್ ಎಲ್ಲೋ ಕಾಣ್ತಿರಬೇಕು, ಮತ್ತು ಗ್ರೀನ್ ಮಸಾಲ ಲೈಟ್ ಎಲ್ಲೋಯಿಶ್ ಗ್ರೀನ್ ರೇಡಿಯಮ್ ಕಲರ್ ಆಗಿರಬೇಕು. ಆ ಥರ ಇದ್ದರೆ ನಮ್ಮ ಬಿರಿಯಾನಿ ಒಳ್ಳೆ ಕಲರ್ ಬರುತ್ತೆ ಅಂತ. ಈಗ ಲಿಡ್ ಕ್ಲೋಸ್ ಮಾಡಿ ಚಿಕನ್ನ ಒಂದು 5 ನಿಮಿಷ ಬಿರಿಯಾನಿ ಮಸಾಲೆಯಲ್ಲಿ ಬೇಯಿಸ್ಕೊಳ್ಳೋಣ. ಈಗ ಚಿಕನ್ ಒಂದು 50% ಬೆಂದಿದೆ. ನೋಡ್ತಿರ್ಬೋದು ಚಿಕನಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಹೇಗೆ ಮಸಾಲೆ ಎಣ್ಣೆ ಬಿಟ್ಕೊಂಡಿದೆ ಅಂತ. ನಾನಿಲ್ಲಿ ಚಿಕನ್ ಸ್ವಲ್ಪ ಜಾಸ್ತಿನೇ ತಗೊಳ್ತಿದ್ದೀನಿ ಅಕ್ಕಿಗಿಂತಲೂ, ಆಗ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಕ್ವಲ್ ಆಗಿನೂ ತಗೊಳ್ಬೋದು. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನೀರು ಲೆಕ್ಕದಲ್ಲಿ ತಗೊಳ್ತಿದ್ದೀನಿ. ನೋಡಿ ಮೇಲೆ ಎಣ್ಣೆ ಈ ರೀತಿ ತೇಲ್ತಿದ್ರೆ ಬಿರಿಯಾನಿ ಡ್ರೈ ಆಗದೆ ಸಾಫ್ಟಾಗಿ ಉದ್ರಾಗಿ ಆಗುತ್ತೆ ಅಂತ. ಈಗ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ನೀರಲ್ಲಿ ಉಪ್ಪು 1 ಕಲ್ಲು ಜಾಸ್ತಿ ಇದ್ದರೂ ಒಳ್ಳೆಯದೇ, ಅನ್ನ ಬೆಂದ ಮೇಲೆ ಸರಿ ಹೋಗುತ್ತೆ. ಖಾರ ಕಮ್ಮಿ ಇದ್ದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳಿ, ಚಿಲ್ಲಿ ಪೌಡರ್ ಬೇಡ. ಈಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ.
ಈಗ ನೋಡಿ ಅನ್ನ 90% ಬೆಂದಿದೆ, ನೀರು ಕಮ್ಮಿ ಆಗಿದೆ. ಈಗ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಇದ್ರ ಮೇಲೆ ಒಂದು ಭಾರವಾಗಿರೋಂಥ ವಸ್ತು ಇಟ್ಟು ಒಂದು 10 ನಿಮಿಷ ದಮ್ ಕಟ್ಟಿದ್ರೆ ಆಯಿತು. ಮಲ್ಲಿಗೆ ಹೂ ಥರ ಇರೋ ಸಾಫ್ಟ್ ಆಗಿರೋ ನಮ್ಮ ಅಥೆಂಟಿಕ್ ಬೆಂಗಳೂರು ದೊಣ್ಣೆ ಬಿರಿಯಾನಿ ರೆಡಿ ಆಗೋಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ. ಪರ್ಫೆಕ್ಟ್ ಕಲರ್, ಪರ್ಫೆಕ್ಟ್ ಟೇಸ್ಟ್, ಮೈಲ್ಡಾಗಿರುತ್ತೆ, ತುಂಬ ಮಸಾಲೆ ಇಲ್ಲ. ನಾವೇ ಮನೇಲಿ ಮಾಡಿಟ್ಕೊಂಡಿರೋಂಥ ಮಸಾಲೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಜವಾಗ್ಲೂ ಹೇಳ್ತೀನಿ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಬಿರಿಯಾನಿ ಹೆವಿ ಕೂಡ ಆಗಲ್ಲ, ಎಷ್ಟು ತಿಂದ್ರೂ ಲೈಟ್ ಫೀಲಲ್ಲೇ ಇರುತ್ತೆ. ಇರ್ಬೋದು ರೈಸ್ ಮತ್ತು ಪೀಸ್ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಈ ಮಮತಾಸ್ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಿ ಯು ಇನ್ ದ ನೆಕ್ಸ್ಟ್